ಮೇಡಮ್ ದುಬೈನಲ್ಲಿ ಕನ್ನಡಿಗರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಸ್, ದುಬೈನಲ್ಲಿ ಬಹಳಷ್ಟು ಜನ ಅನಿವಾಸಿ ಭಾರತೀಯರಿದ್ದಾರೆ. ಈ ಹಿಂದೆನೂ ಕೂಡ ಕೊರೋನಾ ಟೈಮಲ್ಲಿ ಬಹಳಷ್ಟು ಜನ ವಿಸಿಟಿಂಗ್ಗೋಸ್ಕರ ಹೋಗಿದ್ರು, ಪ್ರವಾಸಕ್ಕೆ ಹೋದವರು ವಾಪಸ್ ಬರಕ್ಕಾಗದೆ ತುಂಬಾನೇ ಪರದಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಈ ಕೆಲಸವನ್ನ ಮಾಡಿದ್ದಾರೆ. ನನ್ನ ಉತ್ತಮ ಒಬ್ಬ ಸ್ನೇಹಿತ ಇಕ್ಬಾಲ್ ಅಂತ, ಅವರು ಕೂಡ ಬಹಳಷ್ಟು ಜನ ಅನಿವಾಸಿ ಭಾರತೀಯರನ್ನ ವಾಪಸ್ ಕಳಿಸೋದಾಗ್ಲಿ ಅಥವಾ ಅಲ್ಲಿರುವಂತಹ ಅನಿವಾಸಿ ಭಾರತೀಯರನ್ನ ಭೇಟಿ ಮಾಡೋದಕ್ಕೆ ಬಂದಂತ ಕುಟುಂಬ ಸದಸ್ಯರಾಗಿರ್ಬೋದು, ಅವ್ರನ್ನ ಎಲ್ಲ ಒಂದು ಕಡೆ ಇರಿಸಿ ಅವ್ರಿಗೆ ಬೇಕಾದಂತಹ ದಿನನಿತ್ಯ ಅವಶ್ಯಕ ವಸ್ತುಗಳನ್ನ ಪೂರೈಸಿ ಮತ್ತು ಅವರನ್ನ ತುಂಬಾ ಸುರಕ್ಷಿತವಾಗಿ ಭಾರತದೊಂದಿಗೆ ಮಾತುಕತೆಯನ್ನ ನಡೆಸಿ ವಿಶೇಷವಾದಂತಹ ವಿಮಾನದ ಮೂಲಕ ಭಾರತಕ್ಕೆ ಕಳುಹಿಸಿದಂತಹ ಉದಾಹರಣೆಗಳು ಇವೆ. ಅಲ್ಲಿ ಯಾವುದೇ ರೀತಿಯಂತ ಜಾತಿ ಮತ ಪಂಥ ಅಂತ ಬರೋದಿಲ್ಲ. ನಾವ್ ಹೇಗೆ ಇಲ್ಲಿ ಹಿಂದೂ ಮುಸಲ್ಮಾನ್ ಅಂತ ಇಲ್ಲಿ ಒದ್ದಾಡ್ತೀವಿ, ಮಾತಾಡ್ತೀವಿ, ಪ್ರತಿಯೊಂದಕ್ಕೂ ಕೂಡ ಧರ್ಮದ ಕಣ್ಣಿನಿಂದ ನೋಡ್ತೀವಿ ದುರ್ಬೀನ್ ಇಟ್ಕೊಂಡು. ಆದ್ರೆ ಹೊರಗಡೆ ಹೋದಾಗ ಇಟ್ಸ್ ಜಸ್ಟ್ ಇಂಡಿಯಾ ಅಷ್ಟೇ. ನೀವು ನೋಡಿ ಫಾರಿನ್ ಅಲ್ಲಿ ಇರೋರ್ನ ಮಾತಾಡಿಸಿ ನೀವು ಅವ್ರು ಹೇಳೋದು ಭಾರತ ಅನ್ನೋ ಪದ ಅಷ್ಟೇ ಸಾಕು ನಮ್ಗೆ. ನೀವು ಕನ್ನಡಿಗರೋ, ಮಲಯಾಳಿಗಳು ಅಥವಾ ಬಾಂಗ್ಲಾದೇಶಿಯರೋ, ತಮಿಳಿಯರೋ, ತೆಲುಗುನೋ, ಯಾವುದೂ ಕೂಡ ಇಂಪಾರ್ಟೆಂಟ್ ಅಲ್ಲ. ಭಾರತ ಅಷ್ಟೇ ಇಂಪಾರ್ಟೆಂಟ್. ನೀನು ಹಿಂದೂನೋ, ಮುಸಲ್ಮಾನನೋ, ಸಿಖ್ಖನೋ, ಇದ್ಯಾವುದು ಇಂಪಾರ್ಟೆಂಟ್ ಆಗೋದಿಲ್ಲ. ಸೊ ನಾವು ಭಾರತದ ಒಳಗಿರೋರು ಹೊರಗಿನವರಿಂದ ಕಲಿಯೋದು ಬಹಳ ಇದೆ. ಈ ಮಧ್ಯೆ ದುಬೈಯಿಂದ ನಮ್ಮ ಜೊತೆ ಡ್ರೋನ್ ಪ್ರತಾಪ್ ಅವರು ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಅವರು ಕೂಡ ಅಲ್ಲಿ ತಮಗೆ ಸಿಕ್ಕಂತಹ ಅವಕಾಶ ಮತ್ತು ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನ ಕನ್ನಡಿಗರ ಜೊತೆ ಮಾತಾಡಿಸಿ ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೆ ಒಂದು ರೀತಿ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ನಮ್ಮ ಜೊತೆಗೆ ಡ್ರೋನ್ ಪ್ರತಾಪ್ ಅವರು ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ದುಬೈನಿಂದ. ನಮಸ್ಕಾರ ಪ್ರತಾಪ್ ಅವರೇ, ಹೇಗಿದ್ದೀರಿ? ನಮಸ್ಕಾರ ರಾಜೇಗೌಡ್ರೆ, ತಾವೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ನಾನ್ ಚೆನ್ನಾಗಿರೋದಕ್ಕಿಂತ ನೀವು ಸುರಕ್ಷಿತವಾಗಿರ್ಬೇಕು, ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಖಂಡಿತ ನಾವು ಇಲ್ಲಿ ಸುರಕ್ಷಿತವಾಗಿದ್ದೀವಿ. ಖಂಡಿತ 2-3 ದಿವಸಗಳಿಂದ ಒಂದಷ್ಟು ಭಯದ ವಾತಾವರಣ ಇತ್ತು. ಎಸ್ಪೆಷಲಿ ಇರಾನ್ ಅವರು ಇಲ್ಲಿ, ಯಾಕೆಂದ್ರೆ ಇಲ್ಲಿ ಸೆಂಟರ್ ಇರಾನ್ ಮಿಸೈಲ್ ಲಾಂಚ್ ಮಾಡಿದಾಗೆಲ್ಲ ಇಲ್ಲಿ ಮೇಲ್ ಕಾಣಿಸುತ್ತೆ. ಸೆಂಟ್ರಲ್ ಇರೋ ದೇಶ ಇದು. ಸೊ ಬಟ್ ಏನಂದ್ರೆ ಇಲ್ಲಿರೋ ಅಮೆರಿಕ ಸೇನಾ ನೆಲೆಗಳನ್ನ ಗುರಿಯಾಗಿಸ್ಕೊಂಡು ಅವರು ದಾಳಿ ಮಾಡ್ತಿರೋದು. ಇಲ್ಲಂತಲ್ಲ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಇರುವಂತ ಎಲ್ಲಾ ಒಂದು ಸೇನಾ ನೆಲೆಗಳ ಮೇಲೆ ಅವ್ರು ದಾಳಿ ಮಾಡ್ತಿದ್ದಾರೆ, ಅಮೆರಿಕ ಸೇನಾ ನೆಲೆಗಳ ಮೇಲೆ. ಬಟ್ ಇಲ್ಲಿ ನಾವೆಲ್ಲ ಒಂದಷ್ಟು ಭಯಭೀತಗೊಂಡಿದ್ವಿ ಇನಿಷಿಯಲಿ, ಬಟ್ ಇವಾಗ ಪರಿಸ್ಥಿತಿ ಸುಧಾರಿಸಿದೆ. ಅಂದ್ರೆ ಈಗ ವಿಮಾನ ಹಾರಾಟ ಕಂಪ್ಲೀಟ್ ಸ್ಟಾಪ್ ಆಗಿದೆಯಾ ಅಥವಾ ಒಂದೆರಡು ವಿಮಾನಗಳು ಓಡಾಡ್ತಾ ಇದ್ದವಾ? ಹೇಗಿದೆ ಪರಿಸ್ಥಿತಿ? ಮತ್ತು ನಮ್ಮ ಕನ್ನಡಿಗರೆಲ್ಲ ಎಲ್ಲಿದ್ದಾರೆ? ಏರ್ಪೋರ್ಟ್ ಅಲ್ಲಿ ಇದ್ದಾರಾ ಅಥವಾ ಅವ್ರಿಗೆ ಏನಾದ್ರೂ ಬೇರೆ ವ್ಯವಸ್ಥೆಗಳನ್ನ ಮಾಡ್ಲಾಗಿದೆಯಾ? ಅವ್ರನ್ನೆಲ್ಲ ಕರ್ಕೊಂಡೋಗಿ ಇವಾಗ ಸದ್ಯಕ್ಕೆ ಬರ್ದುಬೈನಲ್ಲಿ ಒಂದು ಹೋಟೆಲ್ ಇದೆ ಇಲ್ಲೇ, ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿದೀವಿ. ಇಲ್ಲಿರೋ ಕನ್ನಡಿಗರು ಹೋಟೆಲ್ಗಳಿಂದ ಅವ್ರಿಗೆ ಫ್ರೀ ಫುಡ್ ನ ಕೊಡ್ತಾ ಇದಾರೆ, ನಮ್ಮ ಕನ್ನಡಿಗರ ಹೋಟೆಲ್ಗಳಿಂದ. ಅದೆಲ್ಲ ವ್ಯವಸ್ಥೆ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಇವತ್ ರಾತ್ರಿನ ಉಪ್ಪಿಟ್ಟು ಕಳಿಸ್ತಾ ಇದೀವಿ ನಾವು ಅವ್ರಿಗೋಸ್ಕರ. ಫೈನ್. ಅಂದ್ರೆ ಈಗ ಯಾವಾಗ ವಿಮಾನ ಹಾರಾಟ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇರಾನ್ನವರು ಯಾವಾಗ ತಮ್ಮ ಕೆಲಸ ಕಾರ್ಯಗಳನ್ನ ನಿಲ್ಲಿಸ್ತಾರೆ, ಸ್ವಲ್ಪ ಕೋಪ ತಣ್ಣಗಾಗತ್ತೆ, ಅವಾಗ ಏರ್ ಸ್ಪೇಸ್ ಓಪನ್ ಆಗುತ್ತೆ ಕಂಪ್ಲೀಟ್. ಒಮನ್ ಇರ್ಬೋದು, ಅಬುದಾಬಿ ಇರ್ಬೋದು, ದುಬೈ ಇರ್ಬೋದು, ಜೊತೆಗೆ ಅಜ್ಮಾನ್, ಶಾರ್ಜಾ, ರಾಸ್ ಅಲ್ ಖೈಮಾ, ಏನು ಇಷ್ಟು ಪ್ಲೇಸಸ್ ಇದೆ. ಅದೇ ರೀತಿ ಬೇರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಂತ ಕತಾರ್, ಕುವೈತ್, ಬಹರೇನ್ ಎಲ್ಲಾ ಏರ್ ಸ್ಪೇಸ್ ಕ್ಲೋಸ್ ಆಗಿದೆ. ಎಲ್ಲೂ ಕೂಡ ಹೊರಗಡೆ ಹೋಗಕ್ ಜಾಗ ಇಲ್ಲ ಇಲ್ಲಿ. ಆಮೇಲೆ ಇವತ್ತಿಂದ ದುಬೈ ಗವರ್ನಮೆಂಟ್ ಎಲ್ರಿಗೂ ಫ್ರೀ ಆಗಿ ಉಳ್ಕೊಳ್ಳಿಕ್ಕೆ ಜಾಗ ಕೊಡ್ಬೇಕಂತ ಅನೌನ್ಸ್ ಮಾಡಿದ್ದಾರೆ. ಫ್ರೀ ಅಂಡ್ ಫುಡ್ ಅಂಡ್ ಅಕೊಮಡೇಷನ್ ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ಆರ್ ಎನಿಥಿಂಗ್ ಕೊಡ್ಲೇಬೇಕಂತ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ ಗವರ್ನಮೆಂಟ್. ಸೊ ಯಾವ್ದೇ ಹತ್ರ ಇರೋ ಹೋಟೆಲ್ಗೆ ಹೋಗಿ ಯಾರು ಬೇಕಾದ್ರೂ ಕೇಳಿದ್ರೆ ಅವ್ರಿಗೆಲ್ಲ ಪ್ರೊವೈಡ್ ಮಾಡ್ಲೇಬೇಕು. ಇಟ್ಸ್ ಅ ರೂಲ್ ನಾವು. ಓಕೆ. ಸೊ ಎಸ್ಪೆಷಲಿ ಆಹಾರ. ಹೌದು, ಆಹಾರ
ಮತ್ತೆ ಉಳ್ಕೊಳ್ಳಿಕ್ಕೆ ಜಾಗ ಕೂಡ ಹೋಟೆಲ್ಗಳಲ್ಲಿ, ಅಂದ್ರೆ ಚೀಪ್ Okay. ಹೋಟೆಲ್, ನಾಟ್ ದ ಲಕ್ಸುರಿ ಹೋಟೆಲ್, ಚೀಪೆಸ್ಟ್ ಒನ್. ಚೀಪೆಸ್ಟ್ ಹೋಟೆಲ್ಗಳಲ್ಲಿ ವಿದೌಟ್ ಯಾವುದೇ ರೀತಿಯಾದಂತಹ ಖರ್ಚು ಇಲ್ಲದೇನೆ ಫ್ರೀ ಆಗಿ ಉಳಿದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರವಾಸಿಗರಿಗೆ, ಹೌದು 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 ಎಲ್ಲಾ ದೇಶಗಳ ಪ್ರವಾಸಿಗರಿಗೆ. ಹೌದು ಹೌದು ಹೌದು. ಓಕೆ ಲೋಕಲ್ ರೆಸಿಡೆಂಟ್ಸ್ ಇಲ್ಲ, ಪ್ರವಾಸಿಗರಿಗೆ. ಓಕೆ. ಈ ಯುದ್ಧ ನಿಲ್ಲುವವರೆಗೂ ಕೂಡ ಅಲ್ಲಿರೋ ಕನ್ನಡಿಗರು ಅಲ್ಲೇ ಇರ್ತಾರೆ. 100ಕ್ಕೆ 100 ನಿಜ, ಇಲ್ಲೇ ಇರ್ತಾರೆ. ಪ್ರತಾಪ್ ಅವರೇ, ನೀವು ಅಲ್ಲೇ ಇರ್ತೀರಾ ಅಥವಾ ವಾಪಸ್ ಬರ್ತೀರಾ? ತಾವೇನೋ ಸ್ಟಡಿ ಮಾಡ್ತಾ ಇದ್ರಿ, ಏನೋ ಅಧ್ಯಯನ ಮಾಡ್ತಾ ಇದ್ರಿ, ತಮ್ಮ ವಿಡಿಯೋಸ್ ಎಲ್ಲ ನಾನು ನೋಡ್ತಾ ಇದ್ದೆ. ಮೊನ್ನೆ ಯಾರ್ದೋ ತೋಟಕ್ಕೆ ಹೋಗಿದ್ರಿ, ಅಲ್ಲಿ ಯಾವುದೋ ಒಂದು ಹಣ್ಣು ತಿಂದ್ರಿ. ಸೊ ತಾವು ಏನಾದ್ರು ವಾಪಸ್ ಬರ್ತಿದ್ದೀರಾ ಅಥವಾ ಅಲ್ಲೇ ಇರ್ತೀರಾ? ಅಲ್ಲಿ ಏನೋ ಸ್ಟಡಿ ಮಾಡಕ್ ಹೋಗಿದ್ದೀರಾ? ವಾಪಸ್ ಬರ್ತಿದೀರಿ. ಮತ್ತೆ 20ನೇ ತಾರೀಕು ನಾನು ವಾಪಸ್ ಬರ್ಬೇಕಾಗಿತ್ತು, ಆ ಫ್ಲೈಟ್ ಕೂಡ ಕನ್ಫರ್ಮ್ ಆಗಿತ್ತು. ಬಟ್ ಈಗಿನ ಪರಿಸ್ಥಿತಿ ನೋಡಿದ್ರೆ ಹೇಳಕ್ ಆಗಲ್ಲ, ಇಟ್ಸ್ ಅನ್ಸರ್ಟನಿಟಿ. ಯಾವಾಗ ವಾಪಸ್ ಬರ್ತೀವಿ ನಮ್ ದೇಶಕ್ಕೆ ಅಂತ. ನಾವು ಕೂಡ, ನಮ್ಮ ತಂದೆ ತಾಯಿ ಕೂಡ ಫೋನ್ ಮಾಡಿದ್ರು, ಅವರು ಕೂಡ ಟೆನ್ಷನ್ ಇದ್ರು. ಬಟ್ ನಾವೆಲ್ಲ ಸಮಾಧಾನ ಹೇಳಿದೀವಿ. ಇಲ್ಲೆಲ್ಲ ಉಳ್ಕೊಂಡಿರೋ ಕನ್ನಡಿಗರ ಜೊತೆ ನಾನು ಮಾತಾಡಿ, ಅವರೆಲ್ಲ ನನ್ನ ಬಗ್ಗೆ ಒಂದಷ್ಟು ಪ್ರೀತಿ ತೋರಿಸಿ, ನಾವು ಅವ್ರಿಗೆ ಪ್ರೀತಿ ತೋರಿಸೋದಿಕ್ಕೆ ನಮ್ ತಂದೆ ತಾಯಿ ಖುಷಿಯಾಗಿದ್ದಾರೆ ಊರಲ್ಲಿ. ಆಲ್ ರೈಟ್. ಓಕೆ, ಇವಾಗ ನಿಮ್ಮನ್ನ ಸಂಪರ್ಕಿಸ್ಬೇಕು ಅಂತಂದ್ರೆ ಪಾಪ ಬಹಳ ಜನರಿಗೆ ಹೇಗೆ ಸಂಪರ್ಕಿಸ್ಬೇಕು ಅನ್ನೋದು ಗೊತ್ತಿರಲ್ಲ. ನಿಮ್ಮನ್ನ ನಾವೊಂದು ಸಂಪರ್ಕಿಸ್ಬೇಕಂದ್ರೆ ಹೆಲ್ಪ್ ಲೈನ್ ಓಪನ್ ಮಾಡಿದೀವಿ ನಾವು. ಓಕೆ, ಯಾರ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು ಕನ್ನಡದವರು. ಇಲ್ಲಿರೋ ಕನ್ನಡ ಸಂಘಗಳು ಜೊತೆಗೆ ಎಲ್ಲರನ್ನು ಸೇರ್ಕೊಂಡು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೀವಿ. 25 ಜನ ಸಂಘದವರು ಎಲ್ಲ ಸೇರಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೀವಿ. ಅದಕ್ಕೆ ಆಡ್ ಮಾಡ್ತೀವಿ. ಈ ನಂಬರ್ ನ ಕಾಂಟ್ಯಾಕ್ಟ್ ಮಾಡಬೇಕು. ಇಟ್ಸ್ ಅ ದುಬೈ ನಂಬರ್, +971 55 861 2680. ಮತ್ತೊಂದ್ಸರಿ ಹೇಳ್ಬಿಡಿ. +971 55 86 12 680. ಲೋಕನಾಥ್ ಅಂತ ಕಾಂಟ್ಯಾಕ್ಟ್ ಬರ್ತಾರೆ. ಇಲ್ಲಿ ದುಬೈ ಲೋಕ್ ಅಂತ ಅವ್ರನ್ನ ಕರೀತಾರೆ. ಅವರು ಏನೇ ಸಮಸ್ಯೆ ಇದ್ರು, ಎಲ್ಲೇ ಉಳ್ಕೊಂಡಿದ್ರು, ಊಟದ ಸಮಸ್ಯೆ ಆಗಿರ್ಬೋದು, ಏನೇ ಸಮಸ್ಯೆ ಇದ್ರು ನಾವು ಹೆಲ್ಪ್ ಮಾಡ್ತೀವಿ. ಅವ್ರಿಗೆ ಉಳ್ಕೊಳ್ಳಿಕ್ಕೆ ಜಾಗದ ವ್ಯವಸ್ಥೆಗಳನ್ನ ಮಾಡ್ತೀವಿ. ಕಾಂಟ್ಯಾಕ್ಟ್ ಮಾಡಿ, ಯಾವ್ದೇ ಮುಜುಗರ ಬೇಡ. ಫ್ಲೈಟ್ ರೆಸ್ಯೂಮ್ ಆಗೋ ತನಕ ನಿಮ್ ಫ್ಲೈಟ್ಗಳು ಒಂದಷ್ಟು ಸುದ್ದಿಗಳು ಹರಡಿಸ್ತಾ ಇದಾರೆ, ಅಲ್ಲಿ ಬ್ಲಾಸ್ಟ್ ಆಗಿದೆ, ಇಲ್ಲಿ ಬ್ಲಾಸ್ಟ್ ಆಗಿದೆ ಅಂತ. ಇದುವರೆಗೂ ಮೋರ್ ದ್ಯಾನ್ ಒಂದಷ್ಟು ಮಿಸೈಲ್ಸ್ ನೆಲ್ಲ ಇಂಟರ್ಸೆಪ್ಟ್ ಮಾಡಿದ್ದಾರೆ ಸಕ್ಸಸ್ಫುಲ್ ಆಗಿ. ಅದ್ರ ಡೆಬ್ರೀಸ್ ಬಂದ್ ಬೀಳುತ್ತಲ್ಲ ಮ್ಯಾಮ್, ಅದು ಮಿಸೈಲ್ ಡೆಬ್ರೀಸ್ ಬಂದ್ ಬಿದ್ದಾಗ ಆಬ್ವಿಯಸ್ಲಿ ಬೆಂಕಿ ಹತ್ಕೊಂಡು ಉರಿರುತ್ತೆ. ಅದ್ರ ದೃಶ್ಯಾವಳಿಗಳೇ ಹೊರತು ಎಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಆಗ್ಲಿ, ಮಿಸೈಲ್ ಬಂದು ಬಿದ್ದಿರೋದಾಗ್ಲಿ ಎಲ್ಲೂ ವರದಿಗಳಾಗಿಲ್ಲ. ಆಲ್ ರೈಟ್. ಓಕೆ ಓಕೆ, ನಿಮ್ಮ ಒಳ್ಳೆ ಕೆಲಸ ಹೀಗೆ ಮುಂದುವರಿಲಿ ಪ್ರತಾಪ್. ಮೋಸ್ಟ್ಲಿ ದೇವರೇ ನಿಮ್ಮನ್ನ ಅಲ್ಲಿ ಕಳಿಸಿದ್ರು ಅಂತ ಅನಿಸುತ್ತೆ. ಇಂಥದ್ದೊಂದು ಸಿಚುವೇಶನ್ ರೈಸ್ ಆಗುತ್ತೆ, ಅಲ್ಲಿ ಒಂದು ಧೈರ್ಯವನ್ನು ತುಂಬೋಕೆ. ಯಾಕೆ ಅಂತಂದರೆ ನೀವು ಜೀವನದಲ್ಲಿ ಸಿಕ್ಕಾಪಟ್ಟೆ ಧೈರ್ಯದಿಂದ ಎಲ್ಲ ಸಮಸ್ಯೆಗಳನ್ನು ಎದುರಿಸಿದ್ದೀರಿ ಮತ್ತು ಆ ಸವಾಲುಗಳನ್ನು ಮೆಟ್ಟಿ ನಿಂತು ಈಗ ನಿಮ್ಮನ್ನು ನೀವು ಸಾಬೀತು ಮಾಡಕ್ಕೆ ಹೊರಟಿದ್ದೀರಿ. ನಿಮ್ಮ ಈ ಕಾರ್ಯದಲ್ಲಿ ತಾವು ಸಫಲರಾಗಿ ತಮಗೆ ಇನ್ನಷ್ಟು ಒಳ್ಳೆಯ ಹೆಸರು ಸಿಗಲಿ ಅಂತ ಹಾರೈಸ್ತಾ, ಅಲ್ಲಿರುವ ಕನ್ನಡಿಗರ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಖಂಡಿತ ರಾಧೇರಗೌಡರು ನಾವು ನೋಡಿದೀವಿ ತುಂಬಾ ವರ್ಷಗಳಿಂದ, ಬೇರೆ ಬೇರೆ ರೀತಿಯಲ್ಲಿ ಹೆಂಗೆ ಬೆಳೆದು ಬಂದಿದ್ದಾರೆ ಇಲ್ಲಿ ತನಕ ಅಂತ. ನಿಮ್ಗೂ ಮ್ಯಾಮ್ ನಿಮ್ಮ ಚಾನೆಲ್ ಕೇರ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಅ ಲಾಟ್.